ಒಂದು ಟ್ರಾವೆಲಿಂಗ್ ಹೇಗಿರಬೇಕು, ಯಾಕಂದರೆ ಸೀನಿಯರ್ ಸಿಟಿಸನ್ನ ನಾವು ಕರ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅವ್ರದ್ದು ಕಂಫರ್ಟ್ನ ನಾವು ಮೈಂಡಲ್ಲಿ ಇಟ್ಕೊಬೇಕು. ಅವ್ರಿಗೆ ಎಷ್ಟು ಜರ್ನಿ ಮಾಡಿಸಿದ್ರೆ ಅವ್ರು ಬೇರ್ ಮಾಡೋಕ್ಕಾಗತ್ತೆ. ನಾವು ಬೆಳಗ್ಗೆ ಅದು ಹೋದಾದ್ಮೇಲೆ ಅಲ್ಲಿಂದ ಎಲ್ಲ ಊರು ನೋಡ್ಕೊಂಬರೋದು ಬಸ್ನಲ್ಲಿ, ಮತ್ತೆ ಟ್ರೈನಲ್ಲಿ ಕೂತ್ಕೊಳ್ಳೋದು ಆ ಕೋಚ್ನಲ್ಲಿ. ಆ ಕೋಚ್ನ ಇನ್ನೊಂದು ಟ್ರೈನಿಗೆ ಅಟ್ಯಾಚ್ ಮಾಡೋರು. ಹೌದಾ? ಅದು ಇನ್ನೊಂದು ಊರಿಗೆ ಹೋಗೋದು. ಹಿರಿಯರಿಗೆ ಇನ್ನೊಂದು ಒಳ್ಳೆ ಗುಣ ಆಯಿತು ಸರ್, ನಾವು ಅದನ್ನು ಕಳ್ಕೊಂಡಿದ್ದೀವಿ. ಏನಂದರೆ ಇಲ್ಲ ಇದು ಬೇಡ, ಇದು ಸ್ವಲ್ಪ ಹಿಂಗಿದೆ ಅಂದರೆ ಓಕೆ, ಅದು ಹಂಗೆ ಆಗ್ತಾ ಇಲ್ಲ, ಇದು ಹಿಂಗೆ ಮಾಡೋಣ, ಓಕೆ, ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳೋದು ಪ್ರಶ್ನೆನೇ ಇರಲಿಲ್ಲ. ಏನು ಯಾತ್ರೆ ಮಾಡ್ತಾ ಇದ್ರಲ್ಲ ಅವ್ರಿಗೆ ಏನು ಇನ್ಫ್ರಾಸ್ಟ್ರಕ್ಚರ್ ವೈಸ್ ಏನೂ ಇರಲಿಲ್ಲ. ಒಂದು ಬೇಸಿಕ್ ರೋಡ್ಸ್ ಇರಲಿಲ್ಲ, ಒಂದು ಒಂದು ನ್ಯಾಷನಲ್ ಹೈವೇನೇ ತುಂಬಾ ಪಾಟ್ ಹೋಲ್ ಡ್ರಿವನ್. ಆದರೆ ಇವಾಗ ಇರೋ ಪ್ರೆಸೆಂಟ್ ಜನ್ರೇಷನಲ್ಲಿ ಏನು ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ಆಗಲಿ ಈವನ್ ಮೈನ್ಯೂಟ್ 1 ಇಂಚ್ ಈ ಕಡೆ ಆ ಕಡೆ ಆಗೋಗಿಲ್ಲ. ಅವ್ರಿಗೆ ಅಷ್ಟು ಪರ್ಫೆಕ್ಷನಲ್ಲಿ ಇರಬೇಕು. ಸ್ನೇಹಿತರೆ, ಸಂಚಾರಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಭಾಗೀರಥಿ ಟ್ರಾವೆಲ್ಸ್ ಈ ಒಂದು ಕಂಪನಿಯ ಪ್ರೊಪರೇಟರ್ ಆಗಿರುವಂಥ ಗುರುಮೂರ್ತಿ ಅವ್ರ ಜೊತೆಗೆ ಮಾತಾಡ್ತಾ ಇದ್ದೀವಿ. ಭಾಗೀರಥಿ ಟ್ರಾವೆಲ್ಸ್ ಯಾವುದರಲ್ಲಿ ಸ್ಪೆಷಲೈಸ್ಡ್ ಆಗಿದೆ ಅಂದರೆ ಅದು ತೀರ್ಥಯಾತ್ರೆಗಳಲ್ಲಿ ಸ್ಪೆಷಲೈಸ್ಡ್ ಆಗಿದೆ. ಹಿರಿಯರನ್ನ ಕರ್ಕೊಂಡು ಹೋಗಿ ಅವ್ರಿಗೆಲ್ಲ ತೋರಿಸಿ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಬರುವಂಥ ಒಂದು ಗುರುತರವಾದ ಜವಾಬ್ದಾರಿನ ಅದು ಹೊತ್ಕೊಂಡಿದೆ ಅಂತ ನನಗನ್ಸುತ್ತೆ. ಯಾಕೆಂದರೆ ಈಗ ನಮ್ಮ ತಂದೆ ತಾಯಿಗಳು ನಾವು ಕರ್ಕೊಂಡು ಹೋಗಬೇಕು ಅಂದರೂ ಕೂಡ ನಮ್ಗೆ ಎಷ್ಟೊಂದು ಅಂದರೆ ಗಾಡಿ ನಿಧಾನ ಓಡಿಸ್ಬೇಕು. ಹೌದು, ಇದೆಲ್ಲ ಅಲ್ಲಿಂದ ಶುರು ಆಗುತ್ತೆ. ಊಟ ಎಲ್ಲಿ ಸಿಗುತ್ತೆ, ತಿಂಡಿ ಎಲ್ಲಿ ಸಿಗುತ್ತೆ, ವೀಲ್ ಚೇರ್ ಎಲ್ಲಿ ಸಿಗುತ್ತಾ ಇಲ್ವಾ, ಓಕೆ, ಬಿಸಿಲು ಜಾಸ್ತಿ ಇದ್ದರೆ ಏನು ಮಾಡೋದು, ಇದೆಲ್ಲ ನಮ್ಮ ತಲೆಗೆ ಒಂದಿನ ಟ್ರಾವೆಲ್ಗೂ ನಮ್ಗೆ ಇಷ್ಟು ತಲೆ ನಾವು ವಿ ಥಿಂಕ್ ಅ ಲಾಟ್. ಸೊ ಹೀಗಾಗಿ ಒಂದು 40 ಜನ ಕರ್ಕೊಂಡು ಒಂದು 10 ದಿನದ ಟ್ರಿಪ್, ಯೂಶ್ವಲಿ 10 ದಿನ ಟ್ರಿಪ್ ಮಾಡ್ತೀರಂತಂದರೆ ಸೊ ಅದು ಸಾಕಷ್ಟು ಅದರಲ್ಲಿ ಚಾಲೆಂಜಸ್ ಇರುತ್ತೆ. ಬಟ್ ಇದು ನಾನು ಹೊರಗಡೆ ಕೂತ್ಕೊಂಡು ನಾನು ಯೋಚನೆ ಮಾಡ್ತಿರುವಂಥ ಚಾಲೆಂಜು. ಬಟ್ ನೀವೊಬ್ಬ ಎಕ್ಸ್ಪರ್ಟ್ ಅಥವಾ ಅದರಲ್ಲಿ ಅನುಭವ ಉಳ್ಳವರಾಗಿ ಏನು ಚಾಲೆಂಜಸ್ಗಳನ್ನ ನೀವು ಫೇಸ್ ಮಾಡ್ತೀರಾ ಯೂಶ್ವಲಿ, ಆ್ಯಂಡ್ ಹೌ ಡು ಯು ಹ್ಯಾಂಡಲ್ ದಮ್? ಸರ್, ಚಾಲೆಂಜಸ್ ನೋಡಿ, ಟೂರ್ ಹೇಗಿದೆ ಇವಾಗ ನಮಗೆ ಗೊತ್ತು. ನಾವಿವಾಗ ಬೆಂಗಳೂರಿನಲ್ಲಿದ್ದೀವಿ. ಒಂದು ಜಾಗದಿಂದ ಒಂದು ಜಾಗಕ್ಕೆ ಬರಬೇಕು ಅಂತ ಹೇಳಿದ್ರೆ ನೀವು ಗೂಗಲ್ ಮ್ಯಾಪ್ನಲ್ಲೇ ಹಾಕೊಂಡ್ರು ಅದು ಅರ್ಧ ಗಂಟೆ ಅಂತ ತೋರಿಸಿದ್ರೆ ನೀವು ರೀಚ್ ಆಗೋ ಟೈಮೇ 45 ಆಗುತ್ತೆ, 50 ನಿಮಿಷನೂ ಆಗುತ್ತೆ. ಸೊ ಕನ್ಸಿಡ್ರಿಂಗ್ ಅಂದರೆ ಸ್ಮಾಲ್ ಏರಿಯಾನಲ್ಲೇ ಹೀಗಾಗಬೇಕಾದ್ರೆ ನಾವು ಪೂರ್ತಿ ಯಾತ್ರೆ ಮಾಡಬೇಕಾದ್ರೆ ನಾವು ಅಷ್ಟು ಡೀಟೇಲ್ಡಾಗೆ ನಾವು ನೋಡಬೇಕಾಗತ್ತೆ. ಒಂದು ಟ್ರಾವೆಲಿಂಗ್ ಹೇಗಿರಬೇಕು, ಯಾಕಂದರೆ ಸೀನಿಯರ್ ಸಿಟಿಸನ್ನ ನಾವು ಕರ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಅವ್ರದ್ದು ಕಂಫರ್ಟ್ನ ನಾವು ಮೈಂಡಲ್ಲಿ ಇಟ್ಕೊಬೇಕು. ಅವ್ರಿಗೆ ಎಷ್ಟು ಜರ್ನಿ ಮಾಡಿಸಿದ್ರೆ ಅವ್ರು ಬೇರ್ ಮಾಡೋಕ್ಕಾಗತ್ತೆ ಅನ್ನೋದು ಒಂದು ಚಾಲೆಂಜು. ಆಮೇಲೆ ಇನ್ನೊಂದು ಊಟ ತಿಂಡಿ ಏನಾಗುತ್ತೆ, ಒಂದ್ಸಲಿ ನಾವು ಆಚೆ ಬಂದ ತಕ್ಷಣವೇ ಟೋಟಲ್ ಹೋಮ್ ಎನ್ವೈರನ್ಮೆಂಟಿಂದ ಡಿಫ್ರೆಂಟ್ ಆಗೋಗ್ತಾರೆ. ಸರ್, ಇನ್ನೊಂದು ಪ್ರಶ್ನೆ ಸ್ವಲ್ಪ ಬೇರೆ ಥರ ಕೇಳ್ತೀನಿ. ಸರ್, ಚಾಲೆಂಜಸ್ಗಳ ಬಗ್ಗೆ ಒಂದು ಹಂತಕ್ಕೆ ನೀವು ಮಾತಾಡಿದ್ರಿ. ನನಗೆ ನೀವು ಈವರೆಗೆ ಏನು ನಿಮ್ಮ ಒಂದು 25 ವರ್ಷದ ಎಕ್ಸ್ಪೀರಿಯೆನ್ಸ್ ಅಥವಾ ನಿಮ್ಮ ತಂದೆಯವ್ರ ಕಾಲದ ಎಕ್ಸ್ಪೀರಿಯೆನ್ಸು, ನೀವು ಅನುಭವಿಸಿರುವಂಥ ಚಾಲೆಂಜ್ಗಳು ಅಂದರೆ ಓಕೆ, ಕೆಲವೊಂದು ಸಲ ಎಕ್ಸ್ಪೆಕ್ಟ್ ಮಾಡದೇ ಆಗೋ ಅಂಥದ್ದು ಏನಾದರೂ ಘಟನೆ ಆಗಿರುವಂಥದ್ದು, ಅದನ್ನು ಹ್ಯಾಂಡಲ್ ಮಾಡಿರುವಂಥದ್ದು ಏನಾದರೂ ಹೇಳ್ಬೋದಾ? ಅದೇ ಸರ್, ಒಂದು ಏನು ಅಂತ ಹೇಳಿದ್ರೆ ನ್ಯಾಚುರಲ್ ಕೆಲಾಮಿಟೀಸ್. ಈ ನ್ಯಾಚುರಲ್ ಕೆಲಾಮಿಟೀಸ್ ನಿಮಗೂ ಗೊತ್ತಿರೋ ಹಾಗೆ ಯಾರ ಕೈನಲ್ಲೂ ಇಲ್ಲ. ಅದು ಕೆಲವೊಂದೊಂದು ಯಾತ್ರೆಗೆ ನಾವು ಹೋಗಿದ್ದೀವಿ, ಅಂಥ ಟೈಮ್ನಲ್ಲಿ ಫ್ಲಡ್ಸ್ ಎಲ್ಲ ಆಗಿರುತ್ತೆ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗೋಕ್ಕೆ ಆಗಲ್ಲ, ಬಸ್ಸು ಮಧ್ಯದಲ್ಲಿ ನಿಂತ್ಕೊಂಡಿರುತ್ತೆ. ಈ ಥರದ್ದೆಲ್ಲನೂ ಆಗಿದೆ. ಬಟ್ ಅದೇ ಥರನೇ ನಮ್ಮ ಸ್ಟಾಫು ಇದು ಎಲ್ಲ ರೆಡಿ ಆಗಿರ್ತಾರೆ, ಪ್ರಿಪೇರ್ ಆಗಿರ್ತಾರೆ. ಇದರಿಂದ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ನಾವು ನಿಯರೆಸ್ಟ್ ಎಲ್ಲಿದೆ ಜಾಗ ಅಲ್ಲಿ ಒಂದು ಅಕಾಮಿಡೇಷನ್ ಮಾಡ್ತೀವಿ, ಇಳಿಸಿರ್ತೀವಿ ಅವ್ರನ್ನ. ನೆಕ್ಸ್ಟ್ ಇನ್ನು ಯಾವಾಗ ರೋಡ್ ಸರಿ ಹೋಗುತ್ತೆ ಅದಾದಮೇಲೆ ಅಲ್ಲಿವರೆಗೂ ಒಂದು ಅವ್ರಿಗೆ ಅಕಾಮಿಡೇಟ್ ಮಾಡಿ ಊಟ ತಿಂಡಿ ಎಲ್ಲ ಪ್ರೊವೈಡ್ ಮಾಡಿ ಅದಾದಮೇಲೆ ಮುಂದೆ ಹೋಗಿರೋವಂಥದ್ದು ಎಷ್ಟೊಂದು ಸಂದರ್ಭಗಳು ನಡೆದಿದೆ. ಇದು ಮೇಜರ್ ನಿಮಗೆ ಚಾರ್ಧಾಮ್ ಕಡೆ ಕೇಳ್ತಾನೆ ಇರ್ತೀರ, ಇಲ್ಲಿ ಇದು ಚಾಲೆಂಜಸ್ ಇರುತ್ತೆ. ಎಷ್ಟೊಂದು ಟೈಮ್ನಲ್ಲಿ ನಮಗೆ ಟ್ರೈನ್ಸ್ ಎಲ್ಲನೂ ಮುಂಚೆ ಹೋಗಬೇಕಾದ್ರೆ ಅಂಕೂ ತುಂಬಾ ಕ್ಯಾನ್ಸಲೇಷನ್ಸ್ಗಳಾಗೋಗೋದು, ಇಲ್ಲ ಟ್ರೈನೇ ತುಂಬ ಡಿಲೇ, ಒನ್ ಡೇ ಡಿಲೇ ಎಲ್ಲನೂ ಆಗೋಗಿರೋದು. ಈ ಥರದ್ದೆಲ್ಲನೂ ಇದೆಲ್ಲ ಚಾಲೆಂಜಸ್ ಇದರದ್ದೇನೆ. ಬಟ್ ಇದ್ರದ್ದೆಲ್ಲನೂ ನಾವೇನು ಅಂತ ಹೇಳಿದ್ರೆ ನಮ್ಮ ಟ್ರ್ಯಾಕ್ ರೆಕಾರ್ಡ್ನಲ್ಲಿ ಈ ಥರದ್ದೆಲ್ಲ ಆದ್ರೂ ನಾವು ಆ ಟೈಮ್ನಲ್ಲಿ ಡಿಸಿಷನ್ ತೊಗೊಂಡು ಬೆಸ್ಟ್ ಇಂಟ್ರೆಸ್ಟ್ ನಮ್ಮ ಏನು ಕಸ್ಟಮರ್ ಪ್ಯಾಸೆಂಜರ್ಸ್ ವ್ಯೂ ಆಫ್ ಇದರಲ್ಲಿ ಏನು ಅವ್ರಿಗೆ ಬೆಸ್ಟ್ ಪ್ರೊವೈಡ್ ಮಾಡೋಕ್ಕಾಗುತ್ತೋ ಎಲ್ಲ ಮಾಡಿ ಅವ್ರನ್ನ ನಾವು ಸೇಫಾಗಿ ಕರ್ಕೊಂಡ್ಬಂದಿದ್ದೀವಿ. ವಂಡರ್ಫುಲ್ ಸರ್. ಸೊ ನಿಮ್ಮ ಒಂದು ಟ್ರಾವೆಲಲ್ಲಿ ಟ್ರೈನ್ ಇತ್ತು ಮುಂಚೆ, ಈಗಲೂ ಟ್ರೈನ್ ಇದೆಯಾ ಅಥವಾ ಫ್ಲೈಟು ಬಸ್ಗಳಿದೆಯಾ, ಹೇಗೆ?
ಇಲ್ಲ ಸರ್, ಹಿಂದೆ ಎಲ್ಲಾನು ಅಂಟಿಲ್ 2000 ಎಲ್ಲ ಹೇಗಿತ್ತು ಅಂದರೆ ಒಂದು ಟ್ರೈನಲ್ಲಿ ಒಂದು ಕೋಚ್ನ ನಾವು ಹೈರ್ ಮಾಡ್ತಾ ಇದ್ವಿ. ಬಸ್ ಹೈರ್ ಮಾಡ್ದಂಗೆ ನಾವು ಬಸ್ ಹೈರ್ ಮಾಡ್ದಂಗೆ ಒಂದು ಕೋಚ್ ಪೂರ್ತಿ ನಮಗೇನೆ ಅದು. ಅಲ್ಲಿ 72 ಸೀಟ್ಸ್, 72 ಮೆಂಬರ್ಸ್ ಒಂದು ಟೂರ್ನಲ್ಲಿ. ಇದು ಉತ್ತರ ಭಾರತ ಪ್ರವಾಸ ಅಂತ. ಉತ್ತರ ಭಾರತ ಪ್ರವಾಸ ಅಂದರೆ ಇಲ್ಲಿಂದನೇ ಶುರು ಆಗ್ತಾ ಇತ್ತು. ಅಂದರೆ ತಿರುಪತಿಯಿಂದ ವಿಶಾಖಪಟ್ಟಣಂ ಎಲ್ಲ ನೋಡ್ಕೊಂಡೇನೆ. ಇದು 40 ದಿನ 35 ದಿನ ಬರ್ತಾ ಕಡಿಮೆ ಆಯಿತು. ಸ್ಟಾರ್ಟಿಂಗ್ನಲ್ಲಿ 45 ದಿನ ಇತ್ತು, ಆಮೇಲೆ 30 ದಿನದವರೆಗೂ ಮಾಡಿದ್ದೀವಿ ಇದನ್ನು. ಆ ಟ್ರೈನ್ ಒಳಗಡೆನೆ 72 ಜನನೂ ಕೂತ್ಕೊಂಡು ಪೂರ್ತಿ ಯಾತ್ರೆ ಮುಗಿಸ್ಕೊಂಡು ಬರ್ತಾ ಇದ್ದಿದ್ದು. ಅದು ಒಂದೇ ಬೋಗಿನಲ್ಲೇ. ಹೌದಾ? ಪ್ರತಿದಿನ ಏನಾಗೋದು ಅಂದರೆ ನಾವು ಇಲ್ಲಿಂದ ಒಂದು ಊರಿಗೆ ಹೋಗ್ತೀವಿ. ನಾವು ಊರಿಗೆ ಹೋದ ತಕ್ಷಣ ಆ ಟ್ರೈನ್ ಎಲ್ಲಿ ಅಟ್ಯಾಚ್ ಮಾಡಿರ್ತಾರಲ್ಲ ಅದನ್ನು ಅವರು ಕಟ್ ಮಾಡಿಬಿಟ್ಟು ಒಂದು ಕಡೆ ಸೈಡ್ನಲ್ಲಿ ಪಾರ್ಕ್ ಮಾಡೋರು ಈ ಕೋಚ್ನ. ನಾವು ಬೆಳಗ್ಗೆ ಅದು ಹೋದಾದ್ಮೇಲೆ ಅಲ್ಲಿಂದ ಎಲ್ಲ ಊರು ನೋಡ್ಕೊಂಬರೋದು ಬಸ್ನಲ್ಲಿ, ಮತ್ತೆ ಟ್ರೈನಲ್ಲಿ ಕೂತ್ಕೊಳ್ಳೋದು ಆ ಕೋಚ್ನಲ್ಲಿ. ಆ ಕೋಚ್ನ ಇನ್ನೊಂದು ಟ್ರೈನ್ಗೆ ಅಟ್ಯಾಚ್ ಮಾಡೋರು, ಅದು ಇನ್ನೊಂದು ಊರಿಗೆ ಹೋಗೋದು. ಸೊ ಅದೇ ಥರನೇ ಪೂರ್ತಿ 35 ದಿನನೂ ಇದೇ ಥರನೇ ಯಾತ್ರೆ. ಅಲ್ಲೇ ಮಲ್ಕೊಳ್ಳೋದು, ರಾತ್ರಿ ಎಲ್ಲ ಅಲ್ಲೇ ಮಲ್ಕೊಳ್ಳೋದು. ಅಲ್ಲಿ ಒಂದು ಕಡೆಗೆ ಏನು ನಮ್ಗೆ ಅಡುಗೆ ಮಾಡೋದಕ್ಕೆ ಜಾಗ ಕೊಡೋರು ಅವಾಗ. ಕೋಚಲ್ಲೇ ಅಡುಗೆ ಮಾಡಬೇಕು. ಸೀಮೆಣ್ಣೆ ಸ್ಟವ್ನಲ್ಲಿ ಅಡುಗೆ ಮಾಡಿ ಅದರಲ್ಲೇ ಬಡಿಸ್ತಾ ಇದ್ದಿದ್ದು ಎಲ್ಲರಿಗೂ. ಎಲ್ಲ ಊಟ ತಿಂಡಿ ಎಲ್ಲ ಮೂವಿಂಗ್ ಟ್ರೈನಲ್ಲೇ ಬಡಿಸೋದು, ತಟ್ಟೆ ಮನೆ ಊಟ ಥರನೇ. ಅದಾದಮೇಲೆ ಇನ್ನೊಂದು ಜಾಗಕ್ಕೆ ಹೋಗಾದ್ಮೇಲೆ ಅಲ್ಲಿಂದ ಊರೆಲ್ಲ ನೋಡ್ಕೊಂಬರೋದು. ಇದು ಹಿಂದೆ ಇದ್ದಿದ್ದು. ನೋಡಿ, ಇದು ನೀವು ಹೇಳಿದ್ರೆ ನಾವು ಇದನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಇಲ್ಲ. ಯಾವ ಸಿನಿಮಾದಲ್ಲೂ ಇದು ಬಂದಿಲ್ಲ ನನ್ನ ಪ್ರಕಾರ. ಯಾಕಂದರೆ ಯಾರೂ ಇದನ್ನು ಯೋಚನೆ ಮಾಡಿಲ್ಲ. ಇದು ಅನುಭವ ಇದ್ದವ್ರಿಗೆ ಮಾತ್ರ ಹೊಳೆಯೋಕ್ಕೆ ಸಾಧ್ಯ. ಅಂದರೆ ಒಂದು ಕೋಚನ್ನು ನೀವು ಬಾಡಿಗೆ ತಗೊಂಡು ಅದೇ ಕೋಚಲ್ಲೇ 30 ದಿನ ತಿರುಗಾಡುವಂಥದ್ದು ಮತ್ತು ಅಲ್ಲೇ ಮಲ್ಕೊಳ್ಳುವಂಥದ್ದು ಮತ್ತು ಬೇರೆ ಬೇರೆ ಟ್ರೈನ್ಗಳಿಗೆ ಆ ಒಂದು ಕೋಚ್ ಅಟ್ಯಾಚ್ ಆಗುವಂಥದ್ದು. ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಜೊತೆ ನೀವು ಟೈಅಪ್ ಮಾಡ್ಕೊಂಡ್ರೆ ಅಂದರೆ ಬಾಡಿಗೆ ಥರ ನಾವೊಂದು 30 ರಿಂದ 35 ದಿನಕ್ಕೆ ನಾವು ಬಾಡಿಗೆ ಕಟ್ಟಿಬಿಡ್ಬೇಕು. ಅದನ್ನು ಮುಂಚೆನೆ ಅದು ನಮಗೆ ಕೊಟ್ಬಿಡೋರು. ನಾವು ಅವ್ರಿಗೆ ಐಟಿನರಿ ಕೊಡಬೇಕು. ನಮಗೆ ಇಂಥ ದಿನ ನಾವು ಇಂಥ ಊರಿನಲ್ಲಿ ಇರ್ತೀವಿ, ನಮ್ಗೆ ಇಂಥ ಟ್ರೈನಿಗೆ ನೀವು ಅಟ್ಯಾಚ್ ಮಾಡಿಕೊಡ್ಬೇಕು ನಮಗೆ ಅಂತ. ಇದೆಲ್ಲನೂ ಇಲ್ಲಿ ಅವರು ಸೈನ್ ಮಾಡಿ ಕೊಟ್ಬಿಡೋರು. ಇದನ್ನು ನಾವು ತೊಗೊಂಡೋಗಿ ಒಂದು ಪರ್ಮಿಷನ್ ಲೆಟರ್ ಥರ ಇದನ್ನು ತೋರಿಸಿದ್ರೆ ಆ ಸ್ಟೇಷನ್ ಅವರು ಆ ಟ್ರೈನ್ಗೆ ಅಟ್ಯಾಚ್ ಮಾಡೋರು ಅದನ್ನು. ಇದು ನಡೀತಾ ಇದೆ. ಬಟ್ ಟೈಮು ಕರೆಕ್ಟ್ ಆಗಿರ್ಬೇಕಲ್ಲ ಸರ್? ಹೆಚ್ಚು ಕಡಿಮೆ ಆಗಿದ್ರೆ ಮತ್ತು ಆ ಟ್ರೈನ್ ಹೋಗ್ಬಿಟ್ರೆ ಕಷ್ಟ. ಆ ಥರದ್ದು ಅದೆಲ್ಲನೂ ಅದು ಚಾಲೆಂಜಸ್ ಅಂದರೆ ಚಾಲೆಂಜಸ್. ಯಾಕಂದರೆ ನಾವೇನು ಡೇಟ್ ಕೊಟ್ಟಿರ್ತೀವೋ ಅದೇ ಡೇಟ್ಗೆ ಆ ಟ್ರೈನ್ಗೆ ಅವ್ರು ಅಟ್ಯಾಚ್ ಮಾಡ್ತಾ ಇದ್ದಿದ್ದು. ಏನಾರ ಹೆಚ್ಚು ಕಡಿಮೆ ಆಯಿತು ಅಂದರೆ ಭಾಳ ಕಷ್ಟ ಇರೋದು. ಅದೇ ಹೇಳ್ತಾರೆ, ನಾವಿಷ್ಟು ಎಲ್ಲ ಬ್ಯಾಲೆನ್ಸ್ ಮಾಡಿ ಮ್ಯಾನೇಜ್ ಮಾಡ್ತಾ ನೀವು ಕೂಡ ಇದನ್ನು ಮಾಡಿದ್ರೆ ಅಥವಾ ನಿಮ್ಮ ತಂದೆ ಮಾತ್ರ ಮಾಡಿ? ಇಲ್ಲ, ನಾನು ಮಾಡಿದ್ದೀನಿ ಇದನ್ನು. ಹೌದು, ಇದು 2002 ಈ ಥರ ಟೂರ್ ನಡೀತಾ ಇತ್ತು. ಆಮೇಲೆ ಬರ್ತಾ ಏನಾಯಿತು ಅಂದರೆ ಸ್ವಲ್ಪ ಜನ ಲಕ್ಸುರಿ ಕೇಳಕ್ಕೆ ಸ್ಟಾರ್ಟ್ ಆಯಿತು. ಈ ಥರ ಟ್ರೈನಲ್ಲಿ ಜರ್ನಿ ಮಾಡೋದಕ್ಕೆ ಜನಗಳಿಗೇನೆ ಅದು ಸ್ವಲ್ಪ ಅವ್ರಿಗೆ ಮುಜುಗರ ಆಗಕ್ಕೆ ಸ್ಟಾರ್ಟ್. ಅದೇ, ಮತ್ತೆ ಅಲ್ಲಿ ಪ್ರೈವಸಿನೂ ಇರಲ್ವಲ್ಲ ಸರ್? ಸ್ನಾನ ಮಾಡೋದು, ಪ್ರೈವಸಿನೂ ಇರಲ್ಲ. ಹೆಣ್ಮಕ್ಳಿಗೆ ಕಷ್ಟ. ಆಮೇಲೆ ಸ್ವಲ್ಪ ಕ್ಲೀನ್ಲಿನೆಸ್ ಇದರಲ್ಲೂ ಇಶ್ಯೂಸ್ ಇದಾದಮೇಲೆ ಅದಾದಮೇಲೆಲ್ಲ ಇವಾಗ ಏನಾಯಿತು ಅಂದರೆ ನೆಕ್ಸ್ಟ್ ಇಲ್ಲಿಂದ ಟ್ರೈನಲ್ಲಿ ಒಂದು ಪಾಯಿಂಟ್ಗೆ ಹೋಗ್ತಾ ಇದ್ವಿ, ಅಂದರೆ ಡೆಲ್ಲಿನಲ್ಲಿ ಹೋಗಾದ್ಮೇಲೆ ಅಲ್ಲಿಂದ ಒಂದು 25 ದಿನ ಟೂರು ಬಸ್ನಲ್ಲೇ ಎಲ್ಲ. ತಿರ್ಗಾ ರಿಟರ್ನ್ ಡೆಲ್ಲಿಗೆ ಬರ್ತಾ ಇದ್ವಿ. ಡೆಲ್ಲಿಯಿಂದ ಮತ್ತೆ ಉಳ್ಕೊಂಡು ಅಲ್ಲೇ ಬೇರೆ ಉಳ್ಕೊಂಡು ಅಲ್ಲಿ ಬಸ್ನಲ್ಲಿ ಇದು ಮಾಡ್ತಾ ಇದ್ವಿ. ಅದಾದಮೇಲೆ ಇವಾಗ ಫ್ಲೈಟ್ ಫಸ್ಟ್ ಪಾಯಿಂಟ್. ಇವಾಗ ಡೆಲ್ಲಿ ಆದರೆ ಡೆಲ್ಲಿಗೆ ಫ್ಲೈಟಲ್ಲಿ ಹೊರಟೋಗ್ತೀವಿ, ಅಲ್ಲಿಂದ ಬಸ್ನಲ್ಲಿ ಹೋಗ್ತೀವಿ. ಬಸ್ನಲ್ಲೆಲ್ಲ ಊರುಗಳು ನೋಡ್ಕೊಂಡು ತಿರ್ಗಾ ಫ್ಲೈಟಲ್ಲಿ ರಿಟರ್ನ್ ಬರ್ತೀವಿ. ಓಕೆ. ವೆರಿ ವೆರಿ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಸರ್ ಇದು. ಮತ್ತು ಈ ಥರ ಯಾತ್ರೆಗಳಿಗೆ ಹೋದವರು ಕೂಡ ಪುಣ್ಯವಂತರೇ, ಮತ್ತು ಅದನ್ನು ಕಳಿಸಿದ ಮಕ್ಕಳು ಕೂಡ ಒಂಥರ ಬ್ಲೆಸ್ಡ್ ಅಂತ ಅನ್ಸುತ್ತೆ. ಒಂದು ಎಕ್ಸ್ಪೀರಿಯನ್ಸ್ ಎಲ್ಲಕ್ಕಿಂತ ಮುಖ್ಯವಾಗಿ ಅಲ್ವಾ? ಇಲ್ಲ ಅಂತಂದ್ರೆ ನೋಡಿ, ಇದನ್ನು ಹೇಳ್ತಿರ್ಬೇಕು ನಂಗೆ ಇಷ್ಟೊಂದು ಖುಷಿ ಆಗ್ತಾರೆ. ಅಂದರೆ ಆ ಟೈಮಲ್ಲಿ ಮತ್ತು ಆ ಒಂದು ಅಡ್ವೆಂಚರ್, ಟ್ರಾವೆಲ್ ಅಂದರೆ ಅಡ್ವೆಂಚರ್ ಅಲ್ಲ ಸರ್? ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಮ್ಮ ಫ್ಯಾಮಿಲಿಗೂ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನೋಡಿ ಎಲ್ಲ ಸರಿ ಇರಬೇಕು ಅಂತಂದರೆ ಮನೇಲೇ ಇರಿ. ಓಕೆ, ನಿಮಗೆ ಸರಿಯಾದ ಟೈಮಿಗೆ ಊಟ ಸಿಗಬೇಕು, ಬ್ರೇಕ್ಫಾಸ್ಟ್ ಸಿಗಬೇಕು, ಎಲ್ಲ ಸರಿ ಇರಬೇಕು, ಬಾತ್ರೂಮ್ ಎಲ್ಲ ಸರಿ ಇರಬೇಕು. ಅಂದರೆ ನೀವು ಯಾಕೆ ಹೊರಗಡೆ ಬರ್ತೀರಾ? ಮನೇಲಿ ಇದ್ಬಿಡಿ, ಎಲ್ಲ ಸರಿ ಇದೆಯಲ್ವ ನಿಮಗೆ. ಹೊರಗಡೆ ಹೋಗ್ತೀರಾ ಅಂತಂದ್ರೆ ಅಲ್ಲಿ ನೀವು ಅನ್ಕೊಂಡದ್ದಕ್ಕಿಂತ ಬೇರೆ ಥರ ಆಗುವಂತ ಎಲ್ಲ ಚಾನ್ಸಸ್ ಇದೆ ಅಲ್ವಾ? ಅದಕ್ಕೆ ನೀವು ರೆಡಿಯಾಗೇ ಹೋಗಬೇಕು. ಕರೆಕ್ಟ್. ಸೊ ಅಲ್ವಾ, ಈ ಟ್ರೈನ್ ಲೇಟ್ ಆಗ್ಬೋದು, ಫ್ಲೈಟ್ ಲೇಟ್ ಆಗ್ಬೋದು, ಓಕೆ, ಹೋಟೆಲ್ ನಮಗೆ ಸಿಗದೇ ಇರ್ಬೋದು, ಊಟ ಸರಿ ಸಿಗದೇ ಇರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಏನೋ ಒಂದು ಸಣ್ಣ ಪುಟ್ಟದ್ದು ಇದ್ದೇ ಇರುತ್ತೆ. ಅಲ್ಲ, ಆ ಕಾರಣದಿಂದನೇ ನಮ್ಮ ಹಿರಿಯರು ಏನಿದ್ದಾರೆ, ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು ಅಂತ ಹೇಳಿದ್ದು. ಒಂದ್ಸಲಿ ದೇಶ ಸುತ್ತದಾಗೆ ಗೊತ್ತಾಗತ್ತೆ ಹೇಗಿರುತ್ತೆ ಏನು ಅನ್ನೋದನ್ನ. ಆಮೇಲೆ ನಮ್ಮ ಹಿರಿಯರಿಗೆ ಇನ್ನೊಂದು ಒಳ್ಳೆ ಗುಣ ಆಯಿತು ಸರ್, ನಾವು ಅದನ್ನು ಕಳ್ಕೊಂಡಿದ್ದೀವಿ. ಏನಂದರೆ
ಅವ್ರು ಅಕೊಮೋಡೇಟಿವ್ ಆಗಿದ್ರು ತುಂಬ ವಿಚಾರಗಳಿಗೆ ಇದು ತುಂಬಾನೇ ಇದೆ. ಅಲ್ವಾ? ಹೌದು. ಇದು ಆಗ್ಲಿಲ್ಲವ ಹಿಂಗಿದೆ ಅಂದಾಗ ಪರವಾಗಿಲ್ಲ ಅನ್ನೋರು. ನಮ್ಮ ತಂದೆ ಈಗ ಫಾರ್ ಎಕ್ಸಾಂಪಲ್, ಇಲ್ಲ ಇದು ಬೇಡ, ಇದು ಸ್ವಲ್ಪ ಹಿಂಗಿದೆ ಅಂದರೆ ಓಕೆ, ಅದು ಹಂಗೆ ಆಗ್ತಾ ಇಲ್ಲ, ಇದು ಹಿಂಗೆ ಮಾಡೋಣ, ಓಕೆ, ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳೋದ ಪ್ರಶ್ನೆನೇ ಇರಲಿಲ್ಲ. ಬಟ್ ಈಗ ಹಂಗಲ್ಲ, ಈಗ ಸಣ್ಣ ನೀವು ಚಾಲೆಂಜಸ್ ಕೇಳಿದ್ರಲ್ಲ ಸರ್, ನಮಗೆ ಇವಾಗ ಅಟ್ ಪ್ರೆಸೆಂಟ್ ಇರೋ ದೊಡ್ಡ ಚಾಲೆಂಜ್ ಅಂದರೆ ಇದನ್ನೇ. ಹಿಂದೆ ಏನು ಯಾತ್ರೆ ಮಾಡ್ತಾ ಇದ್ರಲ್ಲ, ಅವ್ರಿಗೆ ಏನು ಇನ್ಫ್ರಾಸ್ಟ್ರಕ್ಚರ್ ವೈಸ್ ಏನೂ ಇರಲಿಲ್ಲ. ಒಂದು ಬೇಸಿಕ್ ರೋಡ್ಸ್ ಇರಲಿಲ್ಲ, ಒಂದು ಹಳ್ಳ, ಒಂದು ನ್ಯಾಷನಲ್ ಹೈವೇನೇ ತುಂಬಾ ಪಾಟ್ ಹೋಲ್ ಡ್ರಿವನ್. ಏನೊಂದು 200 ಕಿಲೋಮೀಟ್ರ್ ಹೋಗೋಕ್ಕೆ ಬಿಹಾರ ಯು ಪಿನಲ್ಲೆಲ್ಲ ಆಗ 20 ಅವರೆಲ್ಲ ತೊಗೊಂಡಿದ್ದೀವಿ. ಅಷ್ಟು ಹಾರಿಬಲ್ ರೋಡ್ಸು. ಆವಾಗ ಜನಗಳು ಅಷ್ಟು ಚೆನ್ನಾಗಿ ಸ್ಪಂದಿಸಿ ಇದು ಯಾತ್ರೆ ನಾವು ಮಾಡಬೇಕು, ಏನಾದರೂ ಸರಿ ಹೋಗೋಣ, ನೋಡ್ಕೊಂಬರೋಣ ಅನ್ನೋ ಹುಮ್ಮಸ್ಸಿತ್ತು. ಆದರೆ ಇವಾಗ ಇರೋ ಪ್ರೆಸೆಂಟ್ ಜನ್ರೇಷನಲ್ಲಿ ಏನು ಅಂತ ಹೇಳಿದ್ರೆ, ಅವ್ರಿಗೆ ಯಾವುದೇ ಆಗಲಿ ಈವನ್ ಮೈನ್ಯೂಟ್ 1 ಇಂಚ್ ಈ ಕಡೆ ಆ ಕಡೆ ಆಗೋಂಗಿಲ್ಲ. ಅವ್ರಿಗೆ ಅಷ್ಟು ಪರ್ಫೆಕ್ಷನಲ್ಲಿ ಇರಬೇಕು. ಅಂದರೆ ಚೇಂಜ್ ಆಗಿರೋದು ಇದಾಗಿರೋದು ಇದು ಚಾಲೆಂಜಿಂಗ್. ಚೇಂಜ್ ಆಗಿರೋ ಜನ್ರೇಷನ್ನು. ಆಮೇಲೆ ಅವರು ಸ್ಪೆಂಡ್ ಮಾಡ್ತಾರೆ, ಹೀಗಾಗಿ ಒಂದು ಸ್ವಲ್ಪ ಒಂದು ಸಣ್ಣ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಮತ್ತು ಸಣ್ಣ ಒಂದು ಅಹಂಕಾರ ಕೂಡ ಇರುತ್ತೆ. ನಾನು ದುಡ್ಡು ಕೊಟ್ಟಿದ್ದೀನಲ್ವಾ ಅನ್ನೋ ಥರದ್ದು ಒಂದಿರುತ್ತೆ. ಬಟ್ ಅದು ತಪ್ಪು ಅಂತ ಹೇಳ್ತಾ ಇಲ್ಲ, ಕರೆಕ್ಟ್ ನಿಮ್ಮ ನಿರೀಕ್ಷೆಗಳಿರಬೇಕು. ಬಟ್ ಒಂದು ನಾನು ಬಾಟಮ್ ಲೈನ್ ಅಂದರೆ, ಟ್ರಾವೆಲ್ ಅಂದ್ರೆ ಬಾಟಮ್ ಲೈನ್ ಅಂದರೆ ಅನಿರೀಕ್ಷತೆಗಳಿಗೆ ಒಂದು ಸ್ವಲ್ಪ ರೆಡಿಯಾಗಿರಿ. ಓಕೆ, ಎಲ್ಲವೂ ನೀವು ಅಂದ್ಕೊಂಡಂಗೆ ಆಗಲ್ಲ ಮತ್ತು ಆಗಲೂಬಾರ್ದು. ನಮ್ಮ ಜೋಗಿ ಅವರು ಅದನ್ನು ತುಂಬ ಚೆನ್ನಾಗಿ ಹೇಳ್ತಿದ್ರು, ಯಾವುದೋ ಒಂದು ಎಪಿಸೋಡಲ್ಲಿ ಹೇಳಿದ್ದಾರೆ, ಏನು ನಿರೀಕ್ಷೆ ಮಾಡಿದಿರೋ ಅದೆಲ್ಲ ನೀವು ಅಂದ್ಕೊಂಡಂಗೆ, ಆದರೆ ಅದರಲ್ಲಿ ಏನೂ ಸರ್ಪ್ರೈಸೇ ಇಲ್ಲ. ನೀವೇನೋ ಅಂದ್ಕೊಂಡಿರ್ತೀರ, ಅದು ಆಗ್ತಾ ಇಲ್ಲ ಅಂತ ಅದು ಸರ್ಪ್ರೈಸು. ನೀವು ಯಾವುದೋ ಹೋಟ್ಲ್ ಅಂದ್ಕೊಂಡ್ರೆ ಅದು ಆಗಲಿಲ್ಲ, ಯಾವುದೋ ಊರಿಗೆ ಹೋಗ್ಬೇಕು ಅಂದ್ಕೊಂಡು ಅದು ಹೋಗಲಿಲ್ಲ, ಮಧ್ಯದಲ್ಲಿ ನೀವು ಇನ್ನೊಂದು ಊರು ನೋಡ್ತಾ ಇದ್ದೀರಾ, ಅದನ್ನೇ ಎಂಜಾಯ್ ಮಾಡಿ ಅನ್ನೋ ಥರದ್ದು ಆ ಧಾಟಿಲಿ ಅವರು ಹೇಳಿರೋದಂಗೆ ನೆನಪು ಬರುತ್ತೆ. ಓಕೆ, ಈಗ ನಮ್ಮ ಗುರುಮೂರ್ತಿಯವರು ಕಳೆದ 25 ವರ್ಷಗಳಿಂದ ಅವರು ಸ್ವಂತ ಈ ಒಂದು ಟ್ರಾವೆಲ್ ಬಿಸ್ನೆಸ್ ನಡೆಸ್ತಾರೆ. ಅದಕ್ಕಿಂತ ಮುಂಚೆ ಅವ್ರ ತಂದೆಯವ್ರ ಜೊತೆಗೆ ಎಷ್ಟು ವರ್ಷಗಳ ಕಾಲ ನೀವು? ನಮ್ಮ ತಂದೆಯವರು, ನಾನು ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲಿದ್ದಾಗೇ ನಮ್ಮ ತಂದೆಯವರು ತೀರೋದ್ರು. ಅದಾದಮೇಲೆ ನಮ್ಮ ಸೋದರ ಮಾವ ನೋಡ್ಕೊತಾ ಇದ್ರು ಒಂದು ಸ್ವಲ್ಪ ವರ್ಷ. ಸೊ ಆದ್ದರಿಂದ ನಾನು ಟ್ರಾವೆಲಿಂಗ್ ಹೇಳಿದ್ನಲ್ಲ, ನಾನು ಒಂದು 4ನೇ ಕ್ಲಾಸ್ 5ನೇ ಕ್ಲಾಸಿಂದನೂ ನಾನು ಈ ಸಮ್ಮರ್ ಹಾಲಿಡೇಸ್ ಬರಲಿ, ದಸರಾ ಹಾಲಿಡೇಸ್ ಬರಲಿ, ಇದರಲ್ಲಿ ನಾನು ಹೋಗ್ತಾ ಇದ್ದೆ. ಸುಮ್ಮನೆ ಹೇಗಿರತ್ತೆ ಏನು, ನಮ್ಮ ತಂದೆ ಜೊತೆ ನಮ್ಮ ಸೋದರ ಮಾವನ ಜೊತೆಗೆಲ್ಲ ಹೇಗಿರತ್ತೆ ಏನು ಅನ್ನೋದು ನೋಡ್ಕೊಂಬರೋದು ಇದಿತ್ತು. ಊರುಗಳು ಅವಾಗ್ಲಿಂದನೂ ನೋಡ್ತಾ ಇದ್ವಿ ನಾವು. ವೆರಿ ನೈಸ್. ಅದಕ್ಕೆ ಈಗ ನನ್ನ ಪ್ರಶ್ನೆ ಏನಂದರೆ, ನಿಮ್ಮ ಫೇವ್ರೆಟ್ ಪ್ಲೇಸಸ್ ಯಾವುದು ಸರ್? ಸರ್, ಫೇವ್ರೇಟ್ ಇದು ಅಂತ ಏನಿಲ್ಲ, ಆದರೆ ಹೇಳಿದ್ನಲ್ಲ, ನಮ್ಮ ಎಲ್ಲ ನಮ್ಮ ಇಂಡಿಯಾನಲ್ಲಿರೋ ಎಲ್ಲ ಸ್ಟೇಟ್ನಲ್ಲೂ ಒಂದೊಂದು ಜಾಗದಲ್ಲಿ ಒಂದೊಂದು ವಿಶೇಷ ಇದಿದೆ. ನೀವೆಲ್ಲೋ ಒಂದು ನಾರ್ತ್ನಲ್ಲಿ ಹೋಗಿ ಅಲ್ಲಿರೋ ದೇವಸ್ಥಾನ, ಅಲ್ಲಿರೋ ಪೂಜೆ ಕ್ರಮಗಳು ಅಲ್ಲೇ ಒಂಥರ ವ್ಯತ್ಯಾಸ ಇರುತ್ತೆ. ನಮ್ಮ ತಮಿಳ್ನಾಡಿಗೆ ಬಂದರೆ ತಮಿಳ್ನಾಡಿನಲ್ಲಿರೋ ದೇವಸ್ಥಾನಗಳು, ಆ ವೈಭವ, ಅದು ಕಟ್ಟಿರೋ ಅಂಥ ಒಂದು ಏನು ಮಂದಿರ ನಿರ್ಮಾಣ ಮಾಡಿರೋ ಅಂಥ ಇದನ್ನು ನೋಡೋದಕ್ಕೇ ನಮಗೆ ಸಂತೋಷ ಆಗುತ್ತೆ. ನಮ್ಗೆ ಇವಾಗ ಈ ನಮ್ಮ ದಕ್ಷಿಣ ಕನ್ನಡಕ್ಕೆ ಹೋದರೂ ನಮ್ಮ ಕರ್ನಾಟಕದಲ್ಲಿ ಆ ದೇವ್ರ ಪೂಜೆ ಮಾಡೋ ವಿಧಾನ, ಹಾಗೆ ಎಲ್ಲ ಒಂದೊಂದು ಇದರಿಂದಲೂ ಭಾಳ ನೀವು ಎಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ನೀವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿ ನಿಮ್ಗೆ ಏನೋ ಒಂದು ಸ್ಪೆಷಲ್ ಸಿಗುತ್ತೆ, ಏನೋ ಒಂದು ನೋಡೋ ಅಂಥ ಒಂದು ಹೊಸತನ ಸಿಗುತ್ತೆ ನಿಮಗೆ. ಎಲ್ಲ ಡಿಫ್ರೆಂಟು, ಆದರೂ ಒಂದೇ. ಆ ದೇವ್ರ ಪೂಜೆ ಎಲ್ಲ ಇದೇನೆ ಒಂದೇ, ಆದ್ರೂ ಆ ಮಾಡೋ ವಿಧಾನಗಳು, ರೀತಿ ವ್ಯತ್ಯಾಸ ಇದೆಯಲ್ಲ, ಅದನ್ನ ನೋಡೋದಕ್ಕೆ ಸಂತೋಷ. ಸೊ ಹೀಗಾಗಿ ನಿಮ್ಮ ಫೇವ್ರೇಟ್ ಅಂತ ಏನಿಲ್ಲ? ಫೇವ್ರೇಟ್ ಅಂತ ಏನೂ ಇಲ್ಲ, ಎಲ್ಲ ಫೇವ್ರೇಟ್. ಎಲ್ಲ ದೇಶದ, ನಮ್ಮ ಭಾರತ ದೇಶದಲ್ಲಿ ಏನೇನು ಎಲ್ಲ ಇದೆ ಎಲ್ಲ ಫೇವ್ರೇಟೇ. ವೆರಿ ನೈಸ್ ಸರ್. ನಿಮ್ಮ 61 ವರ್ಷಗಳ ಒಂದು ಎಕ್ಸ್ಪೀರಿಯನ್ಸ್ ಆ ದೃಷ್ಟಿಯಿಂದ ನೀವು ತೀರ್ಥಯಾತ್ರೆಗಳನ್ನ ಮಾಡ್ತಾ ಇದ್ದೀರಾ. ಬಟ್ ತೀರ್ಥಯಾತ್ರೆನ ಮತ್ತು ನಮ್ಮ ಭಾರತ ದೇಶದ ಯಾತ್ರೆನ ಮಾಡ್ತಾ ಇದ್ದೀರಾ. ಇದನ್ನು ಮುಂದಿನ ದಿನಗಳಲ್ಲಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡುವಂಥ ಪ್ಲ್ಯಾನ್ ಇದೆಯಾ? ನಾವು ಆಗಲೇ ಸುಮಾರು ಒಂದು 7-8 ತಿಂಗಳಿಂದನೂ ನಾವು ಇದಕ್ಕೆಲ್ಲನೂ ನಮ್ಮ ಕಡೆಯಿಂದ ಏನಿದೆ ನಾವು ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಂಡಿದ್ದೀವಿ. ಈ ಫೆಬ್ರವರಿ 2026 ಅಥವಾ ಮಾರ್ಚ್ 2026ಇಂದ ಇಂಟರ್ನ್ಯಾಷನಲ್ ಟೂರ್ಸೂ ನಾವು ಫುಲ್ ಫ್ಲೆಡ್ಜ್ಡ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದ್ರ ಹಿಂದೆನೂ ಮಾಡ್ತಾ ಇದ್ವಿ, ಆದರೆ ಇದು ಭಾಳ ಮಿನಿಮಲ್ ಇತ್ತು. ಯಾರು ಕೇಳಿದವರು ಗುರ್ತಿರೋರಿಗೆ ಇವ್ರಿಗೆ ಮಾತ್ರ ಮಾಡ್ತಾ ಇದ್ವಿ. ಇವಾಗ ನಾವು ಹೇಗೆ ತೀರ್ಥಯಾತ್ರೆ ಇದ್ರದ್ದೆಲ್ಲ ಇವಾಗ ಡೊಮೆಸ್ಟಿಕ್ ಟೂರ್ಸ್ ಮಾಡ್ತಾ ಇದ್ದೀವಲ್ಲ, ಇದನ್ನೇ ನಾವು ಇಂಟರ್ನ್ಯಾಷನಲ್ ಟೂರ್ಸ್ ಇದನ್ನಲ್ಲೂ ತೊಗೊಂಬರ್ತಾ ಇದ್ದೀವಿ. ಫುಲ್ಲು
ಇಂಟರ್ನ್ಯಾಷನಲ್ ಫುಲ್ ಫ್ಲೆಜ್ಡ್ ಸರ್ವಿಸ್ನಲ್ಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದಲ್ಲದೆ ಕಸ್ಟಮೈಸ್ಡ್ ಟೂರ್ಸ್ ಕೂಡ ಮಾಡ್ತಾ ಇದ್ದೀವಿ. ಕಸ್ಟಮೈಸ್ಡ್ ಟೂರ್ಸ್ ಅಂದರೆ ಇವಾಗ ಎಷ್ಟೊಂದು ಜನಕ್ಕೆ ನಾವು ಮಾಡೋ ಅಂಥ 10 ದಿನ 15 ದಿನ ಇಷ್ಟು ದಿನಗಳಲ್ಲಿ ಟೂರಲ್ಲಿ ಬರೋಕ್ಕಾಗಲ್ಲ, ಇಲ್ಲ ಅವ್ರಿಗೆ ಬಟ್ ಸರ್ವಿಸ್ ಬೇಕು, ಅಲ್ಲಿ ನಮಗೆ ಗೊತ್ತಿರಲ್ಲ ಎಲ್ಲಿ ಹೋಗಬೇಕು, ಹೇಗೆ ಹೋಗಬೇಕು, ಏನು ನೋಡಬೇಕು ಅನ್ನೋದು ಗೊತ್ತಿರಲ್ಲ. ಇಂಥವ್ರಿಗೆ ಇವಾಗ ಅವ್ರು ಬರ್ತಾರೆ, ನಮಗೆ 4 ದಿನದಲ್ಲಿ ಬೇಕು ಅಥವಾ 5 ದಿನದಲ್ಲಿ ಬೇಕು, ನಾವು ಗಂಡ ಹೆಂಡತಿ ಮಕ್ಕಳಿದ್ದೀವಿ 3 ಜನ, ನಮಗೆ ಮಾಡಿಕೊಡಿ ಅಂದರೆ ಅವ್ರಿಗೇ ಸಪ್ರೇಟಾಗಿ ಒಂದು ಕಸ್ಟಮೈಸ್ಡ್ ಟೂರು ಮಾಡಿಕೊಡ್ತಾ ಇದ್ದೀವಿ. ಇದ್ರಲ್ಲಿ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಅವ್ರು ಯಾವಾಗ ಬೇಕಾದರೂ ಅವಾಗ ಆ ಡೇಟ್ನಲ್ಲಿ ಪ್ರಿಫರ್ ಮಾಡ್ಕೊಂಡು ಹೋಗ್ಬೋದು. ಮಧ್ಯದಲ್ಲಿ ಒಂದು ರಜೆ ಸಿಕ್ತು, ಒಂದು 5 ದಿನ ಸಿಕ್ತು ಅಂದರೆ ಹೋಗ್ಬೋದು. ಆಮೇಲೆ ಇವಾಗ ಅವ್ರಿಗೆ ದುಡ್ಡು ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಬಡ್ಜೆಟ್ ಮೇಲೆ. ಅವ್ರಿಗೆ ನಮಗೆ 4 ಸ್ಟಾರೇ ಬೇಕು, 5 ಸ್ಟಾರೇ ಬೇಕು, ಇಲ್ಲ ಬಡ್ಜೆಟ್ ಹೋಟೆಲ್ ಬೇಕು, ಅವ್ರು ಯಾವ ಥರ ಕೇಳ್ತಾರೋ ಆ ಥರ ಅವ್ರಿಗೆ ಹೇಗೆ ಬೇಕೋ ಆ ಥರ ನಾವು ಅದನ್ನು ಮಾಡಿ ಅವ್ರಿಗೆ ರೆಡಿಮೇಡ್ ಟೈಲರ್ ಮೇಡ್ ಆಗಿ ಕೊಡ್ತಾ ಇದ್ದೀವಿ ಅದನ್ನು. ಸರ್, ಈಗ ಒಬ್ಬ ಸಾಮಾನ್ಯ ಭಾರತೀಯನ ದೃಷ್ಟಿಕೋನದಿಂದ ಈಗ ನಾನು ತೀರ್ಥಯಾತ್ರೆ ಬಗ್ಗೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಯೂಶ್ವಲಿ ಏನು ಕಾಸ್ಟ್ ಆಗುತ್ತೆ ಸರ್? ಅಂದರೆ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಥಿಂಗ್ಸ್, ಬಟ್ ಸ್ಟಿಲ್ ಒಂದು ಯೋಚನೆ ಮಾಡೋದಾದರೆ ಅದು ಸರ್, ಇದರಲ್ಲಿ ಫ್ಯಾಕ್ಟರ್ಸ್ ಏನು ಅಂತ ಹೇಳಿದ್ರೆ, ಯಾವ ನಾವು ಇದು ಊರಿಗೆ ಹೋಗ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಬಡ್ಜೆಟ್ ಡಿಪೆಂಡ್ ಆಗುತ್ತೆ. ಆದರೂ ಅಪ್ರಾಕ್ಸಿಮೇಟ್ ಅಂದಾಜಾಗಿ ಒಂದು 7 ದಿನದ ಟೂರ್ ಹೋಗ್ತೀವಿ ಅಂತ ಹೇಳಿದ್ರೆ, ಇವತ್ತಿನ ದಿನ ಇರೋದ್ರಲ್ಲಿ ಒಂದು 26-27 ಸಾವಿರ ರೂಪಾಯಿ ಇದು ಟೂರ್ ಪ್ಯಾಕೇಜ್ ಕಾಸ್ಟ್. ಇದ್ರ ಮೇಲೆ ಅವರು ಹೋಗೋದು ಬರೋದು, ಇವಾಗ ಟ್ರೈನಲ್ಲಿ ಕೆಲವ್ರು ಹೋಗ್ತೀನಿ ಅಂತ ಹೇಳಿದ್ರೆ ಟ್ರೈನ್ ಚಾರ್ಜಸ್ ಬರುತ್ತೆ, ಇಲ್ಲ ಫ್ಲೈಟಲ್ಲಿ ಹೋಗ್ತೀನಿ ಅಂದರೆ ಫ್ಲೈಟ್ ಚಾರ್ಜಸ್ ಬರುತ್ತೆ. ಇದೊಂದು ಅಂದಾಜು ಒಂದು 6-7 ದಿನ ಟೂರ್ ಅಂದರೆ 25-26 ಸಾವಿರ 27 ಸಾವಿರ ರೂಪಾಯಿ ಇಂಡಿಯಾನಲ್ಲಿ. ಓಕೆ. ನೀವು ಕಾಶಿ ಯಾತ್ರೆ ಹೋಗ್ತಾರೆ ಅಂದರೆ ನಮ್ಮದು ಸ್ಟ್ಯಾಂಡರ್ಡ್ ಒಂದು ಕಾಶಿ ಯಾತ್ರೆ ಇದೆ, ಅದು 7 ದಿನ ಟೂರು. 7 ದಿನ ಟೂರ್ಗೆ ನಾವು 27 ಸಾವಿರ ರೂಪಾಯಿ ತೊಗೊತೀವಿ. ಈ 27 ಸಾವಿರ ರೂಪಾಯಿನಲ್ಲಿ ಅವ್ರಿಗೆ 3 ಹೊತ್ತು ಊಟ, ತಿಂಡಿ, ಕಾಫಿ ಇದೆಲ್ಲ ಇರುತ್ತೆ. ಟೂರ್ ಮ್ಯಾನೇಜರ್ ಬರ್ತಾರೆ, ಎಲ್ಲಾನು AC ಬಸ್ನಲ್ಲೇ ನಾವು ಟ್ರಾವೆಲಿಂಗ್ ಇರುತ್ತೆ. ಇವಾಗ ಕಾಶಿ ಹೋಗಾದ್ಮೇಲೆ ಕಾಶಿಯಿಂದ ಏನಿದೆ ಪೂರ್ತಿ 2x2 ಪುಷ್ ಬ್ಯಾಕ್ ಸೀಟ್ ಬಸ್ನಲ್ಲಿ, AC ಬಸ್ನಲ್ಲಿ ಟ್ರಾವೆಲಿಂಗ್ ಇರುತ್ತೆ. ಆಮೇಲೆ 3 ಸ್ಟಾರ್ ಹೋಟೆಲ್ಸ್ನಲ್ಲೇ ರೂಮ್ಸ್ ಮಾಡೋದು ನಾವು ಆರ್ಡಿನರಿ ಬಡ್ಜೆಟ್ ಹೋಟೆಲ್ ಏನು ಮಾಡಲ್ಲ, ನಾವೆಲ್ಲ 3 ಸ್ಟಾರ್ ಹೋಟೆಲ್ಸ್ AC ರೂಮ್ಸ್ ಇರುತ್ತೆ. ಅದರಲ್ಲೇ ಉಳ್ಕೊಳ್ಳೋದಕ್ಕೆ ಇಬ್ಬರಿಗೊಂದು ರೂಮ್, ಯೂಶಲಿ ಕಪಲ್ಸ್ ಬರ್ತಾರಲ್ಲ, ಇಬ್ಬರಿಗೊಂದು ರೂಮ್ ಥರ ಕೊಡ್ತೀವಿ. ಆಮೇಲೆ ಎಲ್ಲ ಎಂಟ್ರೆನ್ಸ್ ಚಾರ್ಜಸ್ ಆಗಲಿ, ಅವ್ರಿಗೆ ಆಟೋನಲ್ಲಿ ಓಡಾಡೋದಾಗಲಿ ಎಲ್ಲ ಪ್ರತಿಯೊಂದು ಇದರಲ್ಲೇ ಕವರ್ ಆಗಿರುತ್ತೆ. ಓಕೆ. ಇದಲ್ಲದೆ ಅವ್ರಿಗೆ ಎಕ್ಸ್ಟ್ರಾ ಅಂತ ಬಂದರೆ, ಇವಾಗ ತೀರ್ಥಕ್ಷೇತ್ರಗಳಿಗೆ ಹೋದಾಗ ತೀರ್ಥ ವಿಧಿ ಮಾಡ್ತಾರೆ, ಅಂದರೆ ಪಿಂಡ ಪ್ರದಾನ ಇದೆಲ್ಲನೂ, ಆ ಥರದ್ದು ಮಾತ್ರನೇ ಎಕ್ಸ್ಪೆನ್ಸಸ್ ಎಕ್ಸ್ಟ್ರಾ ಬರುತ್ತೆ ಅವ್ರಿಗೆ. ಅದು ಬಿಟ್ಟರೆ ಇನ್ನೆಲ್ಲನೂ ನಾವು ಇನ್ಕ್ಲೂಡ್ ಹೋಗೋದು ಬರೋದು ಎಕ್ಸ್ಟ್ರಾ ಬರುತ್ತೆ. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಟ್ಟೆ. ಸೊ ಅದನ್ನು ಕಸ್ಟಮೈಸ್ಡ್ ಮಾಡಿ ನಿಮಗೆ ಯಾವುದು ಎಲ್ಲಿಗೆ ಹೋಗಬೇಕಾಗಿದೆ ಅದನ್ನು ನೀವು ಫೋನ್ ಮಾಡಿ ತಿಳ್ಕೊಳ್ಬೇಕಾಗತ್ತೆ. ಸೊ ಇದ್ರ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಬೇಡಿ ಅಂತ ಕೇಳ್ಕೊಳ್ತೀನಿ. ಸರಿ, ಎರಡನೇದು, ಈಗ ನೀವು ಪಿಂಡ ಪ್ರಧಾನ ಈ ಥರದ್ದು ಹೇಳಿದ್ರಲ್ಲ, ನಂಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಸೊ ನಾನು ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದರೆ ಅಲ್ಲಿ ಪೂಜೆ ಮಾಡಬೇಕಂತ ಒಂದಿರುತ್ತಲ್ಲ, ತುಂಬ ಜನರಿಗೆ ದರ್ಶನ ಮಾಡ್ಬೇಕು, ಅದೆಲ್ಲ ಆಗುತ್ತೆ ಇದರಲ್ಲಿ ಎಲ್ಲ? ನಾವು ಇದು ಏನು ತೀರ್ಥಯಾತ್ರೆ ಇದು ಮಾಡಿದ್ದೀವಿ, ಇದೆಲ್ಲ ದೇವರ ದರ್ಶನಕ್ಕೆ ನಮ್ಗೆ ಎಷ್ಟು ಸಮಯ ಎಷ್ಟು ತೊಗೊಂಡು ಅದೆಲ್ಲ ತೊಗೊಂಡು ಕನ್ಸಿಡರೇಷನ್ ಮಾಡೇ ನಾವು ಐಟಿನರಿ ಮಾಡಿರ್ತೀವಿ. ಆಮೇಲೆ ಇವಾಗ ನಾವು ಕಾಶಿ ಯಾತ್ರೆ ಅಂತ ಹೋದರೆ ಅಲ್ಲಿ ಏನು ಅಂತ ಹೇಳಿದ್ರೆ ಬರೋರೆಲ್ಲ ಸುಮಾರು ಜನ ಅದರಲ್ಲಿ ತೀರ್ಥ ವಿಧಿ ಮಾಡಬೇಕು ಅಂತಾನೆ, ಅಂದರೆ ಪಿಂಡ ಪ್ರದಾನ ಇದು ಕಾರ್ಯಗಳೆಲ್ಲನೂ ಮಾಡಬೇಕು ಅಂತಾನೆ ಬರ್ತಾರೆ. ಅಂದರೆ ತಮ್ಮ ಹಿರಿಯರದು ಏನಿದೆ ಅದು ಪೂರ್ತಿ ಪಿಂಡ ಪ್ರದಾನ ಮಾಡಬೇಕು ಅಂತಾನೆ ಉದ್ದೇಶದಲ್ಲೇ ಬರ್ತಾರೆ. ಈ ಕಾಶಿ ಯಾತ್ರೆ ಹೆಚ್ಚಾಗಿ ಬರೋರು ಗಯಾ ಯಾತ್ರೆ, ಕಾಶಿ ಯಾತ್ರೆಗೆಲ್ಲ ಬರೋರೆಲ್ಲನೂ ಅದೇನೆ. ಅಲ್ಲಿ ಏನಂತ ಹೇಳಿದ್ರೆ ನಮ್ಮ ಕನ್ನಡದವರೇನೆ, ನಮ್ಮ ತಂದೆಯವ್ರ ಕಾಲದಿಂದನೂ ಇದ್ದಾರೆ, ಅವ್ರನ್ನೇ ನಾವು ಗುರುತಿಸ್ತೀವಿ. ಅವರೆಲ್ಲ ಕರ್ಕೊಂಡು ಹೋಗಿ ನದಿ ಹತ್ರ ಆಗಲಿ ಅಥವಾ ಈ ಕಾಶಿನಲ್ಲಿ ಘಾಟ್ ಹತ್ರ ಹೋಗಿ ಅದೆಲ್ಲನೂ ಕಾರ್ಯ ಎಲ್ಲನೂ ಮಾಡಿಸ್ತಾರೆ. ಎಲ್ಲರಿಗೂ ಏನು ಅಂತ ಹೇಳಿದ್ರೆ ಏನಾಗಿದೆ ಅಂದರೆ, ಒಂದು ಬ್ಯಾಡ್ ಪಬ್ಲಿಸಿಟಿ ಆಗಿದೆ. ಯಾರೋ ಬೇರೆಯವ್ರು ಹೋಗಿರ್ತಾರೆ, ಹೋದಾಗ ತುಂಬ ಸುಲಿಗೆ ಮಾಡಿದ್ದಾರೆ, ಸುಮ್ಮನೆ ಅಷ್ಟು ಸಾವಿರ ಕೊಡಿ, ಇಷ್ಟು ಸಾವಿರ ಕೊಡಿ, 10 ಸಾವಿರ ಕೊಡಿ, 20 ಸಾವಿರ ಕೊಡಿ ಅಂತೆಲ್ಲ ಹೇಳಿ ತುಂಬ ಈ ಥರದ್ದೆಲ್ಲನೂ ಮೋಸ ಹೋಗಿದ್ದಾರೆ ಜನ. ಆದ್ದರಿಂದ ನಮ್ದೇನು ಅಂತ ಹೇಳಿದ್ರೆ, ನಮ್ಮಲ್ಲಿ ನಮಗೇನು ಅವಾಗಿಂದನೂ ತುಂಬ ಇದರಿಂದನೂ ನಮ್ಮ ತಂದೆ ಕಾಲದಿಂದನೂ ಬಂದು ಗುರುತು ಮಾಡಿದ್ದೀವಲ್ಲ, ಅವರೇನೆ ಬರ್ತಾರೆ, ಕನ್ನಡದಲ್ಲೇ ಮಾತಾಡಿಸ್ತಾರೆ. ಕನ್ನಡದವರೇನೆ ಎಲ್ಲ ಮೈಸೂರಿಂದನೇ ಸೆಟ್ಲ್ ಆಗಿರೋವಂಥವ್ರು, ಕಾಶಿನಲ್ಲಾಗಲಿ ಇದು ಗಯಾನಲ್ಲ ಎಲ್ಲನೂ. ಸೊ ಅವರೆಲ್ಲ ಕನ್ನಡದಲ್ಲೇ ಮಾಡಿಸ್ತಾರೆ. ಆಮೇಲೆ ಅವ್ರಿಗೆ ಇದೊಂದು ಸೇಫ್ಟಿ ಇದೆ, ಆ ಥರ ದುಡ್ಡು ಇದು ವಿಚಾರದಲ್ಲಿ ಅವರೇನು ಹೆಚ್ಚು ಕೊಡದೇ ಇರೋ ಹಾಗೆ ನಾವು ನೋಡ್ಕೊತೀವಿ. ಆಮೇಲೆ ಕಂಪೇರಿಂಗ್ ಅಂದರೆ ತುಂಬ ಫ್ಯಾಕ್ಟ್ರಿಗಳನ್ನ ಕಂಪೇರ್ ಮಾಡಿದ್ರು ಕೂಡ ನೀವು ಮಧ್ಯಮ ವರ್ಗವನ್ನು ದೃಷ್ಟಿಲಿ ಇಟ್ಕೊಂಡು
ಒಂದು ಪ್ಯಾಕೇಜ್ಗಳು ಮಾಡ್ತೀವಿ. ಹೌದು ಹೌದು. ಮಧ್ಯಮ ವರ್ಗದವ್ರಿಗೆ ನಾವು ಆ ದೃಷ್ಟಿನಲ್ಲಿ ಇಟ್ಕೊಂಡೇನೆ, ಅಂದರೆ ನಮ್ಮ ಇದನ್ನೆಲ್ಲ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಅಫೋರ್ಡಬಲ್ ಲಕ್ಸುರಿ. ಎಲ್ಲರಿಗೂ ಲಕ್ಸುರಿಯಾಗಿ ಹೋಗಬೇಕು ಅಂತ ಇರುತ್ತೆ, ಇಲ್ಲ ಅವ್ರ ಮಕ್ಕಳಿಗೆ ತಂದೆ ತಾಯಿನ ಅವ್ರಿಗೆ ನಾವು ಒಳ್ಳೆ ರೀತಿಯಲ್ಲಿ ಕಳಿಸ್ಬೇಕು ಅಂತ ಇರುತ್ತೆ, ಆದರೆ ತುಂಬ ಎಕ್ಸ್ಪೆನ್ಸಿವು ಆಗಬಾರ್ದು. ಆದ್ದರಿಂದ ಈ ಗ್ರೂಪ್ ಟೂರ್ ಮಾಡೋದ್ರಿಂದ ನಾವೇನು ಮಾಡಿದ್ದೀವಿ ಅಂದರೆ ಒಂದು 25-40 ಜನ ಕರ್ಕೊಂಡು ಹೋಗ್ತೀವಲ್ಲ, ಅದರಿಂದ ಇದು ಕಾಸ್ಟ್ ವೈಸು ಬೇರೆ ಎಲ್ಲರಿಗೂ ಕಡಿಮೆನೂ ಆಗುತ್ತೆ, ಪ್ಲಸ್ ಲಕ್ಸುರಿನೂ ಸಿಗುತ್ತೆ. ಸೊ ಅದೇ ಅಫೋರ್ಡಬಲ್ ಲಕ್ಸುರಿ ಅಂತ ನಾವು ಕರಿತೀವಿ ಇದನ್ನು. ತುಂಬ ಚೆನ್ನಾಗಿದೆ ಅಫೋರ್ಡಬಲ್ ಲಕ್ಸುರಿ. ಸೊ ನಾನು ನಮ್ಮ ಭಾಗೀರಥಿ ಟ್ರಾವೆಲ್ಸ್ದು ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ಸಾಕಷ್ಟು ನಮ್ಮ ದೇಶದಲ್ಲಿ ಎಲ್ಲ ಕಡೆ ಟೂರ್ಗಳನ್ನ ಅವ್ರು ಮಾಡ್ತಾರೆ. ಆಸಕ್ತರು ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ. ಓಕೆ, ಮತ್ತು ಅವರ ಒಂದು ವೆಬ್ಸೈಟ್ ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲವನ್ನೂ ಕೂಡ ನಾನು ನಮ್ಮ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಮತ್ತು ಕಮ್ಯುನಿಟಿ ಪೇಜಲ್ಲೂ ಇರುತ್ತೆ, ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಆಸಕ್ತರು ಅವ್ರನ್ನ ಭೇಟಿಯಾಗಿ ಸಂಪರ್ಕಿಸಿ. ಫಸ್ಟ್ ನಿಮ್ಮ ವೆಬ್ಸೈಟಲ್ಲೆಲ್ಲ ಡೀಟೇಲ್ಗಳನ್ನ ತೊಗೊಳ್ಳಿ, ಆಮೇಲೆ ಒಂದು ಫೋನ್ ಮಾಡಿ, ಆಮೇಲೆ ನೀವು ಹೋಗಿ ಭೇಟಿಯಾಗಿ ಆಮೇಲೆ ನೀವು ನಿರ್ಧಾರಗಳನ್ನ ಕೈಗೊಳ್ಬೋದು. ಕರೆಕ್ಟಾ ಸರ್? ಎಸ್ ಸರ್. ಸೊ ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್ ನೀವು? ಟ್ರಾವೆಲ್ ಎಂಥೂಸಿಯಸ್ಟ್ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಿ? ನೀವು ಯಾವುದೇ ರೀತಿ ಟೂರ್ ಹೋಗಬೇಕು ಅಂತ ಇದ್ದೀರಾ, ತೀರ್ಥಯಾತ್ರೆನೇ ಇರ್ಬೋದು, ಇಲ್ಲ ಬೇರೆ ನೀವು ಯಾವುದೇ ಟೂರ್ ಹೋಗಬೇಕು ಅಂತ ಇದ್ದೀರಾ, ಯಾವುದೇ ಇದ್ರೂ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆ ಬೇಸಿಕ್ ಏನು ಫಸ್ಟ್ ಇವಾಗ ನಿಮಗೆ ಹೋಗೋದಕ್ಕಿಂತ ಮುಂಚೆ ನೀವು ಆ ಜಾಗದ ಬಗ್ಗೆ ಆಗಲಿ, ಹೇಗೆ ಹೋಗೋದು ಏನೋ ಅನ್ನೋದು ಬೇಕಾದರೂ ನೀವು ತಿಳಿಯೋದಕ್ಕಾರ ಫೋನ್ ಮಾಡಿ, ನಾವು ನಿಮಗೆಲ್ಲ ಡೀಟೇಲ್ಸು ಕೊಡ್ತೀವಿ. ನೀವೆಲ್ಲ ನೋಡಿ ಆದಮೇಲೆ ನೀವು ಡಿಸೈಡ್ ಮಾಡಿ ನೀವು ಯಾವ ಕಡೆಗೆ ಹೋಗಬೇಕು, ನೀವು ಎಲ್ಲಿ ಹೋಗಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡ್ಬೋದು. ಸೊ ನಿಮಗೆ ಅಲ್ಲಿ ಹೋಗಾದಮೇಲೆ ನಿಮಗೇನು ನಿಮ್ಮ ಒಂದೇನು ಇನ್ಹಿಬಿಷನ್ಸ್ ಇರುತ್ತೆ, ಹೇಗಾಗುತ್ತೋ ಏನೋ ಅನ್ನೋದನ್ನು ಏನು ಹೆದರ್ದಾಗೇ ಯಾವುದೇ ರೀತಿನಲ್ಲೂ ಅವ್ರಿಗೆ ಸಂಶಯ ಇಲ್ಲದೆ ಬರ್ಬೋದು. ನಾವು ಯಾತ್ರೆ ಎಲ್ಲ ಕರ್ಕೊಂಡು ಹೋಗ್ತೀವಿ, ಸೇಫ್ಟಿಯಿಂದ ಕರ್ಕೊಂಬರ್ತೀವಿ. ಯಾಕಂದರೆ ಎಲ್ಲರಿಗೂ ಅದೊಂದೇ ನಮ್ಮ ತಂದೆ ತಾಯಿನ ಕಳಿಸ್ತಾ ಇದ್ದೀವಿ, ವಯಸ್ಸಾದವರು ಹೇಗೆ ನೋಡ್ತಾರೆ ಹೇಗೆ ಅನ್ನೋದನ್ನು. ಸೊ ನಮ್ಮ ಸ್ಪೆಷಲೈಸೇಷನ್ನೇ ಇದಿರೋದ್ರಿಂದ ಅದ್ರ ಜೊತೆಗೆ ಅವ್ರು ಕಸ್ಟಮೈಸ್ ಟೂರ್ ಕೂಡ ಮಾಡ್ತಾರೆ. ಅಂದರೆ ಅವ್ರು ಮಾಡಿರೋಂಥ ಟೂರ್ಗಳನ್ನ ಟ್ರಿಪ್ಗಳನ್ನ ಹೊರತುಪಡಿಸಿ ನೀವು ಯಾವುದೋ ಒಂದು ಟೈಮಿಗೆ ಹೋಗಬೇಕು ಅಂದರೆ ಅದನ್ನು ಕೂಡ ಮಾಡ್ತಾರೆ. ಆಮೇಲೆ ತೀರ್ಥಯಾತ್ರೆ ಬಿಟ್ಟು ಈಗ ಗಂಡ ಹೆಂಡತಿ ಹೋಗಬೇಕು, ಆ ಹನಿಮೂನ್ ಪ್ಯಾಕೇಜ್ಗಳು ಅದನ್ನು ಕೂಡ ಮಾಡ್ತಾರೆ. ಸೊ ಎಲ್ಲವನ್ನೂ ಮಾಡ್ತಾರೆ, ಬಟ್ ಅವ್ರ ಸ್ಪೆಷಲೈಸೇಷನ್ ಸ್ವಲ್ಪ ಅದರಲ್ಲಿದೆ. ಮತ್ತು ಮುಂದಿನ ವರ್ಷಗಳಿಂದ ಅವರು ಅಂತಾರಾಷ್ಟ್ರೀಯ ಟೂರ್ಗಳನ್ನ ಕೂಡ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಸೊ ತುಂಬ ಧನ್ಯವಾದ ನಮ್ಮ ಜೊತೆಗೆ ಗುರುಮೂರ್ತಿ ಅವರು ಇಷ್ಟೊತ್ತು ಮಾತಾಡಿದ್ರಿ. ತುಂಬ ಥ್ಯಾಂಕ್ಸ್ ಸರ್. ಇಟ್ ವಾಸ್ ಪ್ಲೇಜರ್. ಸೊ ಸಾಕಷ್ಟು ಹೊಸ ವಿಚಾರಗಳು ನನಗೂ ಕೂಡ ಇದರಿಂದ ಗೊತ್ತಾಯಿತು. ಸೊ ತುಂಬ ಥ್ಯಾಂಕ್ಸ್ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು ಸಂಚಾರಿ ಕಾರ್ಯಕ್ರಮದಲ್ಲಿ ಭಾಗೀರಥಿ ಟ್ರಾವೆಲ್ಸ್ನ ಪ್ರೊಪ್ರೇಟರ್ ಆಗಿರುವಂಥ ಗುರುಮೂರ್ತಿ ಅವರೊಂದಿಗಿನ ಸಂದರ್ಶನ. ಅವರ ಭಾಗೀರಥಿ ಟ್ರಾವೆಲ್ಸ್ ಏನಿದೆ ಅದು ತೀರ್ಥಯಾತ್ರೆಗಳಲ್ಲಿ ಸ್ಪೆಷಲೈಸ್ಡ್ ಆಗಿದೆ, ಬಟ್ ಅದು ಹೊರತುಪಡಿಸಿ ಕೂಡ ಅದು ಅಂತಾರಾಷ್ಟ್ರೀಯ ಟ್ರಾವೆಲ್ಗಳನ್ನ ನೆಕ್ಸ್ಟ್ ಇಯರಿಂದ ಮಾಡ್ತಾ ಇದೆ, ಮತ್ತು ಕಸ್ಟಮೈಸ್ಡ್ ಟ್ರಾವೆಲ್ಗಳನ್ನ ಕೂಡ ಮಾಡುತ್ತೆ. ಆಸಕ್ತರು ಅವಶ್ಯಕತೆ ಇದ್ದರೂ ಅವ್ರನ್ನ ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ. ಅವರ ಡೀಟೇಲ್ಸ್ ಎಲ್ಲವನ್ನೂ ಕೂಡ ನಾನು ಕಮ್ಯುನಿಟಿ ಪೇಜಲ್ಲಿ, ಕಮೆಂಟ್ ಬಾಕ್ಸಲ್ಲಿ, ನಮ್ಮ ಸ್ಕ್ರೀನ್ ಮೇಲೆ ಕೂಡ ಇರುತ್ತೆ. ಸೊ ಅಷ್ಟು ಹೇಳ್ತಾ ನಾವು ಈ ಸಂಚಾರಿ ಕಾರ್ಯಕ್ರಮದ ಉದ್ದೇಶ ನಿಮಗೆ ನಾನು ಯಾವಾಗಲೂ ಹೇಳಿದ್ದೀನಿ, ಅಂದರೆ ರೆಸ್ಪಾನ್ಸಿಬಲ್ ಟ್ರಾವೆಲನ್ನು ಇನ್ಸ್ಪೈರ್ ಮಾಡೋದು, ಎನ್ಕರೇಜ್ ಮಾಡೋದು, ಇದು ನಮ್ಮ ಒಂದು ಕಾರ್ಯಕ್ರಮದ ಉದ್ದೇಶ. ಟ್ರಾವೆಲ್ ಮಾಡಿ ಮತ್ತು ರೆಸ್ಪಾನ್ಸಿಬಲ್ ಟ್ರಾವೆಲ್ ಮಾಡಿ, ಮತ್ತು ಆ ಒಂದು ಎಕ್ಸ್ಪರ್ಟೀಸ್ ಎಕ್ಸ್ಪರ್ಟ್ಸ್ ಯಾರು ಇರ್ತಾರೆ ಅವರ ಸೇವೆಯನ್ನು ಬಳಸ್ಕೊಳ್ಳಿ. ಅವಾಗೆಲ್ಲವೂ ಚೆನ್ನಾಗಾಗುತ್ತೆ. ಮನೆಯಿಂದ ಹೊರಗಡೆ ಕಾಲಿಟ್ಟರೆ ನಿಜಕ್ಕೂ ಗೊತ್ತಾಗುತ್ತೆ ದೇಶ ಹೇಗಿದೆ. ದೇಶ ಅಂದರೆ ಹೊರಗಡೆ ಸಮಾಜ ಹೇಗಿದೆ ಅನ್ನೋದು. ಓಕೆ, ಕಂಫರ್ಟ್ ಝೋನಲ್ಲೇ ಯಾವಾಗಲೂ ಇದ್ಬಿಟ್ರೆ ನಮಗೆ ನಾವು ಚೆನ್ನಾಗಿರ್ತೀವಿ, ಆದರೆ ಎಟ್ ದ ಎಂಡ್ ಆಫ್ ದ ಡೇ ಎಲ್ಲ ನಮ್ಗೆ ಗೊತ್ತಾ ವಿಷಯಗಳು ತಿಳಿದಿದ್ದೀವಿ ಅಂದರೆ ನಮ್ಗೆ ಗೊತ್ತಿರಲ್ಲ. ನೀವು ಏನೇ ಓದ್ಕೊಳ್ಳಿ, ನೀವು ಇಂಟರ್ನೆಟ್ಟಲ್ಲಿ ಏನೇ ನೋಡಿ, ನೀವು ಎಷ್ಟೇ ವಿಜುವಲ್ಸ್ ನೋಡಿ, ಅಲ್ಲಿ ಹೋದ ಮೇಲೆ ನಿಮಗೆ ಆಗುವಂಥ ಅನುಭವ ಇದೆಯಲ್ಲ, ಅದು ಬೇರೆಯೇ. ಅದು ಮಾಡಿದವ್ರಿಗೆ ಖಂಡಿತ ಗೊತ್ತಿರುತ್ತೆ. ಮತ್ತು ಅದು ಕಲಿಸುವಂಥ ವಿಚಾರಗಳಿದೆಯಲ್ಲ, ಒಂದೊಂದು ಊರು, ಒಂದೊಂದು ದೇಶ, ಒಂದೊಂದು ರಾಜ್ಯ, ಒಬ್ಬ ವ್ಯಕ್ತಿ ನಿಮಗೆ ಎಷ್ಟೋ ವಿಚಾರಗಳನ್ನ ಕಲಿಸ್ತಾ ಹೋಗ್ತಾರೆ. ಸೊ ಹೀಗಾಗಿ ನನಗನ್ಸುತ್ತೆ ಮನುಷ್ಯ ಸಂಘ ಜೀವಿ ಅಂತ ನಾವು ಹೇಗೆ ಅಂತೀವೋ ಹಾಗೆ ಆತ ಸಂಚಾರ ಜೀವಿ ಕೂಡ ಆಗಬೇಕು. ಸೊ ಇಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸಂಚಾರಿ ಮತ್ತು ಮಾಡ್ತಾ ಇರಿ ಸಂಚಾರ. ನಮಸ್ಕಾರ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.